ಚುನಾಯಿತರಾಗಿ ಆಯ್ಕೆಯಾಗಿದ್ದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂಥ ಶ್ರೀನಿವಾಸ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಮೇಲ್ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದೀರಿ. ಹೌದು, ಖಂಡಿತ ಸಾಕಷ್ಟು ಶಿಕ್ಷಕರು ಮತ್ತು ನನ್ನ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಶ್ರಮ ಪಟ್ಟಿದ್ದರಿಂದ 72 ವರ್ಷಗಳ ನಂತರ ನಮಗೂ ಪಕ್ಷಕ್ಕೊಂದು ಅವಕಾಶ ಸಿಕ್ಕಿದೆ. ಖಂಡಿತ ಶಿಕ್ಷಕರ ಸಮಸ್ಯೆಯನ್ನು ಏನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸರ್, ಸಾಕಷ್ಟು ಜವಾಬ್ದಾರಿ ಹೆಚ್ಚಾಗಿರುವಂಥದ್ದು ಈಗ ಇರೋವಂಥ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಂಡ್ರೆ ಅದೇ ಜವಾಬ್ದಾರಿ, ನಿಭಾಯಿಸಿದ್ರೆ ಅದೇ ಜವಾಬ್ದಾರಿ. ಥ್ಯಾಂಕ್ ಯು. ಸರ್, ಈಗ ಮೇಡಮ್ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡೋದು, ನೀವು ಕೂಡ ಮೇಲ್ಮನೆಗೆ ಹೋಗ್ತಾ ಇದ್ದೀರಿ, ಎಷ್ಟು ಖುಷಿ ಇದೆ ಸರ್? ಖಂಡಿತ ಅವರು ಜೊತೆಯಲ್ಲಿದ್ದರೆ ಇನ್ನೂ ಜಾಸ್ತಿ ಖುಷಿ ಇರೋದು. ಮೊಟ್ಲಿ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ಸೇರ್ಕೊಳ್ತಾರೆ. ಅವಾಗ 1 ವರ್ಷ ಟೈಮ್ ಇರುತ್ತೆ ಅನಿಸುತ್ತೆ, ಅವಾಗಿನ್ನ ಖುಷಿ ಇರುತ್ತೆ. ಸರ್, ಚುನಾವಣೆಯನ್ನು ಸಾಕಷ್ಟು ಅದ್ದೂರಿಯಾಗಿ ಮಾಡಿದ್ರಿ, ಇವತ್ತು ಪ್ರಮಾಣ ವಿಚಾರ ಸ್ವೀಕಾರ ಮಾಡಿದಿರಿ, ಮುಂದಿನ ನಿಮ್ಮ ರೂಪುರೇಷೆಗಳು ಹೇಗಿರುತ್ತೆ? ಏನಿಲ್ಲ, ಶಿಕ್ಷಕರು ಕೆಲಸ ಮಾಡೋದೇ ರೂಪುರೇಷೆ. ಪೂರ್ಣಿಮಾ ಮಾತಾಡೋರು. ಮೇಡಮ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಇವತ್ತು ಶ್ರೀನಿವಾಸ್ ಸರ್ ಮೇಲ್ಮನೆ ಪ್ರವೇಶ ಮಾಡ್ತಾ ಇದ್ದಾರೆ. ಏನಿಲ್ಲ ಒಂದು ಚುನಾವಣೆಯಲ್ಲಿ ಶಿಕ್ಷಕರು ಕೊಟ್ಟಿರುವಂಥ ಈ ಒಂದು ಮತದಾನ ತೀರ್ಪಿಗೆ ಅವರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಶ್ರೀನಿವಾಸ್ ಅವರು ಉತ್ತಮವಾಗಿ ಕೆಲಸ ಮಾಡಲಿ, ಪಕ್ಷಕ್ಕೂ ಒಳ್ಳೆಯ ಹೆಸರನ್ನು ತರಲಿ ಅಂತೇಳಿ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಸಾಕಷ್ಟು ಚುನಾವಣೆ ಒಂದು ಗೆಲುವಿನ ಅಂತರದಿಂದ ಗೆದ್ದಿದ್ದಾರೆ. ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಕೆಲಸವನ್ನು ಗುರುತಿಸಿ ಟಿಕೆಟ್ ನೀಡಿದ್ರು ಕೂಡ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಮಾಜಿಕ ನ್ಯಾಯ ಅನ್ನುವಂಥದ್ದನ್ನು ನಾವು ನೋಡಬಹುದು. ಅದೇ ನಿಟ್ಟಿನಲ್ಲಿ ನನ್ನ ತಂದೆಯವರು ಒಂದು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆಯನ್ನು ಮಾಡಿದಂಥವರು. ಮತ್ತೆ ನಾವು ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಒಂದು ವಿಶ್ವಾಸವನ್ನು ಇಟ್ಟು ಟಿಕೆಟ್ ಕೊಟ್ಟಿದ್ರು. ಅದರ ಪರಿಣಾಮ ಇವತ್ತು ಎಲ್ಲರ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಮುಂದಿನ ಚುನಾವಣೆಗಳಿಗೆ ತಯಾರಿ ಹೇಗಿರುತ್ತೆ? ಮತ್ತೆ ನೀವು ಕೂಡ ಈಗಾಗಲೇ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಿ. ನೋಡೋಣ, ಅದೆಲ್ಲ ಇನ್ನೂ ಸಾಕಷ್ಟು ಸಮಯ ಇದೆ, ಅದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಪಕ್ಷ ಸಂಘಟನೆ ಹೇಗಿರುತ್ತೆ ಮೇಡಮ್? ಖಂಡಿತ ನಡೀತಾ ಇರುತ್ತೆ, ಅದು ಸತತವಾಗಿ ನಡೀತಾ ಇರುತ್ತೆ. ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಅವ್ರ ಜೊತೆಯಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ಕ್ಷೇತ್ರದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾನವನ್ನು ಮಾಡಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು, ಸಚಿವರಿಗೂ, ನಮ್ಮ ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ ಎಲ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಕುಟುಂಬದ ವತಿಯಿಂದ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಇದಿಷ್ಟು ಶ್ರೀನಿವಾಸ್ ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.